ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಗೃಹ ಬಳಕೆಯ ಸಿಲಿಂಡರ್ ಬಳಕೆ ಮಾಡ್ತಾ ಇರೋರಿಗೆ ಇದೀಗ ಪ್ರಮುಖ ಸುದ್ದಿಯೊಂದು ಇದ್ದು, ಇದೀಗ 2 ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಹಾಗಾದರೆ ಯಾವುದು ಆ ನಿಯಮ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಇರಾನ್ ಯುದ್ಧದ ಪರಿಣಾಮ ಇನ್ನೂ ಕಡಿಮೆಯಾದಂತೆ ಈ ಗ್ಯಾಸ್ ಸಿಲಿಂಡರ್ನ ಬಿಕ್ಕಟ್ಟು ಇನ್ನೂ ಕಡಿಮೆ ಆಗ್ತಾ ಇರುವಂತೆ ಕಾಣಿಸ್ತಾ ಇಲ್ಲ. ಇದರಿಂದ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ತಾ ಇದೆ. ಇದೀಗ ಗೃಹ ಬಳಕೆ LPG ಸಿಲಿಂಡರ್ ಬುಕ್ಕಿಂಗ್ ವಿಚಾರದಲ್ಲಿ ಇಂದಿನಿಂದ 2 ನಿಯಮಗಳನ್ನು ಕಡ್ಡಾಯ ಮಾಡಿದೆ. ಬುಕ್ಕಿಂಗ್ ಮತ್ತು ಡೆಲಿವರಿ ನಿಯಮದಲ್ಲಿ ಭಾರತದ ಪ್ರಮುಖ ತೈಲ ಕಂಪನಿಗಳಾದ ಇಂಡೇನ್, ಭಾರತ್ ಗ್ಯಾಸ್, ಇನ್ನು HP ಗ್ಯಾಸ್ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಸೊ ಈ ನಿಯಮಗಳನ್ನು ನೋಡುವುದಾದ್ರೆ, ನಗರ ಪ್ರದೇಶದ ಗ್ರಾಹಕರು ಒಂದು ಸಿಲಿಂಡರ್ ಬುಕ್ ಮಾಡಿದ ನಂತರ ಮತ್ತೊಂದು ಸಿಲಿಂಡರ್ ಬುಕ್ ಮಾಡುವುದಕ್ಕೆ ಮುಂದಿನ 25 ದಿನಗಳು ಕಾಯಲೇಬೇಕು. ಇನ್ನು ಗ್ರಾಮೀಣ ಭಾಗದಲ್ಲಿ ಈ ಮಿತಿಯನ್ನು ಹೆಚ್ಚು ಮಾಡಲಾಗಿದೆ. 45 ದಿನಗಳಾದ ಮೇಲೆ ಮತ್ತೊಂದು ಸಿಲಿಂಡರ್ ಅನ್ನು ಬುಕ್ ಮಾಡಬೇಕಾಗಿದೆ. ಸೊ ಈ ನಿಯಮವನ್ನು ಮೀರಿ ನಿಯಮಿತ ಸಮಯಕ್ಕಿಂತ ಮುಂಚಿತವಾಗಿ ಬುಕ್ ಮಾಡುವುದಕ್ಕೆ ಪ್ರಯತ್ನ ಪಟ್ಟರೆ ಸಿಸ್ಟಮ್ ಆಟೋಮೆಟಿಕ್ ಬ್ಲಾಕ್ ಆಗಲಿದೆ. ಇನ್ನು 2ನೇ ನಿಯಮ ಅಂದರೆ ಡೆಲಿವರಿ ಅಥೆಂಟಿಕೇಶನ್ ಕೋಡ್ ಅನ್ನು ಕಡ್ಡಾಯ ಮಾಡಲಾಗಿದೆ. ಇನ್ಮುಂದೆ ಗ್ಯಾಸ್ ಏಜೆನ್ಸಿಯ ನೀಲಿ ಪುಸ್ತಕ ಅಥವಾ ಬುಕ್ಕಿಂಗ್ ರಶೀದಿಯನ್ನು ತೋರಿಸಿ ಸಿಲಿಂಡರ್ ಅನ್ನು ನೀವು ಪಡೆಯುವಂತಿಲ್ಲ. ನೀವು ಸಿಲಿಂಡರ್ ಬುಕ್ ಮಾಡಿದಾಗ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ OTPಯನ್ನು ಗ್ಯಾಸ್ ಡೆಲಿವರಿ ಮಾಡಲು ಬರುವ ಸಿಬ್ಬಂದಿಗೆ ಕಡ್ಡಾಯವಾಗಿ ಹೇಳಲೇಬೇಕಾಗುತ್ತೆ. ಒಂದು ವೇಳೆ OTP ಹೇಳದೆ ಹೋದರೆ ಗ್ಯಾಸ್ ಡೆಲಿವರಿ ಮಾಡುವುದಿಲ್ಲ. ಹೀಗಾಗಿ ಯಾವ ಮೊಬೈಲ್ ಸಂಖ್ಯೆಯಿಂದ ಬುಕ್ ಮಾಡಿರ್ತೀರಿ ಆ ಸಂಖ್ಯೆ ನಿಮ್ಮಲ್ಲಿಯೇ ಇದ್ದರೆ ಉತ್ತಮ. ಹಾಗೆ OTPಯನ್ನು ಇಟ್ಕೊಳ್ಳುವುದನ್ನು ಕೂಡ ಮರೆಯಬೇಡಿ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.